ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ, ಹೇಗಿದ್ದೀಯಾ? ನಿನ್ನ ಫೋನಿಗಾಗಿಯೇ ಎಷ್ಟೋ ದಿನದಿಂದ ಕಾಯುತ್ತಿದ್ದೆ. ಈಗಲಾದರೂ ನನ್ನ ಜೊತೆ ಮಾತಾಡಿದ್ಯಲ್ಲ ಸದ್ಯ. ಹೀಗೆ ತನ್ನ ಮುದ್ದಿನ ಮಗನೊಂದಿಗೆ ಮಾತಾಡುತ್ತಿದ್ದ ಆ ವೃದ್ಧ ತಂದೆಯ ಮಾತುಗಳಿವು. ಅಂದ ಹಾಗೆ ಎಲ್ಲ ಕಥೆಗಳಂತೆ ಈ ಕಥೆಯ ನಾಯಕ ಯೌವನದ ಯುವಕನು, ವಯಸ್ಸಿರುವ ಹುಡುಗನು ಅಲ್ಲವೇ ಅಲ್ಲ. ಮತ್ತಾರು ಎಂದುಕೊಂಡೀರಾ? ಮತ್ತಾರು ಅಲ್ಲ, ತುಂಬ ವಯಸ್ಸಾದ ಒಬ್ಬ ನಿಸ್ಸಹಾಯಕ ಬಡಪಾಯಿ ತಂದೆ. ಕಿತ್ತು ತಿನ್ನುವ ಬಡತನ, ಮನೆ ತುಂಬ ತುಂಬಿಕೊಂಡು ಓಡಾಡುವ ಮಕ್ಕಳು, ದಿನಪೂರ್ತಿ ಗದ್ದೆ ಕೆಲಸ, ಸಂಜೆಗೆ ಮನೆ ಪಾಠಕ್ಕಾಗಿ ಬರುತ್ತಿದ್ದ ಮಕ್ಕಳು. ಇಂತಹ ಪರಿಸ್ಥಿತಿಯಲ್ಲೂ ಚೆನ್ನಾಗಿ ತನ್ನ ಮಕ್ಕಳನ್ನು ಓದಿಸಿ ತನ್ನನ್ನು ಮುಂದೆ ರಾಜನಂತೆ ಸಾಕುವವರು ಇವರೇ ಅಲ್ಲವೇ ಎಂಬ ಹುಚ್ಚು ನಂಬಿಕೆಯೊಂದಿಗೆ ತನ್ನ ಹೊಟ್ಟೆಯನ್ನು ಕಡೆಗಣಿಸಿ ತನ್ನ ರಾಜಕುಮಾರರಿಗೆ ಭೂರಿ ಭೋಜನವನ್ನು ನೀಡುತ್ತಿದ್ದ ಆ ಬಡ ರೈತ ಹಾಗೂ ಬಡ ಶಿಕ್ಷಕನೇ ಈ ಕಥೆಗೆ ನಾಯಕ. ಹೆಸರು ವಾಸಪ್ಪ. ನಮ್ಮ ವಾಸಪ್ಪನಿಗೀಗ ಸುಮಾರು 88 ವರ್ಷವಾಗಿರಬಹುದು. ಕರಾರುವಕ್ಕಾಗಿ ವಯಸ್ಸಿನ ಬಗ್ಗೆಯೂ ಯೋಚಿಸದೆ ಕಾಯಕವೇ ಕೈಲಾಸವೆಂದು ದುಡಿದು ಇನ್ನು ಈ ಇಳಿವಯಸ್ಸಿನಲ್ಲೂ ಸೈಕಲ್ನಲ್ಲೇ ಸುತ್ತಾಡಿ 24 ಗಂಟೆಯೂ ಬ್ಯುಸಿಯಾಗಿರುವ ಪ್ರಾಮಾಣಿಕ ಮನುಷ್ಯ ಇವರು. ಆಗಿನ ಬ್ರಿಟಿಷ್ ಕಾಲದಲ್ಲಿ ಹೈಸ್ಕೂಲ್ವರೆಗೆ ಓದಿ ಮುಂದೆ ಓದಲು ಹಣಕಾಸು ಇರದೆ ಓದನ್ನು ಅರ್ಧಕ್ಕೆ ನಿಲ್ಲಿಸಿದ್ದರು ನಮ್ಮ ವಾಸಪ್ಪನವರು ಈಗಿನ ಹೈಸ್ಕೂಲ್ ಮೇಷ್ಟ್ರುಗಳಿಗೆ ಸರಿಸಮಾನವಾಗಿ ಅರಿತವರು. ಅದೂ ಅಲ್ಲದೆ ತಮ್ಮ ಆಗಿನ ಹೊಟ್ಟೆಪಾಡಿಗಾಗಿ ಒಂದಿಷ್ಟು ಮಕ್ಕಳಿಗೆ ಮನೆ ಪಾಠ ಹೇಳಿಕೊಡುತ್ತಿದ್ದವರು ಈ ವಾಸಪ್ಪ ಮೇಷ್ಟ್ರು. ಸರಿ, ಆಗಿನ ಕಾಲದಲ್ಲಿ ಎಲ್ಲರೂ ಕಷ್ಟಪಟ್ಟವರೇ ಬಿಡಿ. ಈಗಿನಂತೆ ಬರೀ ಸುಖದ ಸುಪ್ಪತ್ತಿಗೆಯಲ್ಲೇ ತಮ್ಮ ಬದುಕಿನಲ್ಲಿರಲಿ ಕನಸಿನಲ್ಲೂ ಜೀವಿಸಲಿಲ್ಲ ಇಂತಹವರೆಲ್ಲ. ಹೀಗೆ ಸರಳ ಜೀವನದ ಶ್ರಮಜೀವಿಯಾಗಿದ್ದ ವಾಸಪ್ಪನವರಿಗೆ ಹೇಳಿ ಮಾಡಿಸಿದಂತಹ ಜೋಡಿಯಾದವರು ಅವರ ಪತ್ನಿ ಸಾವಿತ್ರಮ್ಮ. ಈ ದಂಪತಿಗಳಿಗೆ 3 ಗಂಡು ಮಕ್ಕಳು. ಇವರೆಲ್ಲರ ವಿಷಯವನ್ನು ಹೇಳಿದರೆ ಕಥೆಯೆಲ್ಲ ಕಾದಂಬರಿಯೇ ಆಗುತ್ತದೆ. ಹೀಗಾಗಿ ನಾನು ಹೇಳಬೇಕಾದದಷ್ಟನ್ನು ಮಾತ್ರ ಇಲ್ಲಿ ಬರೆಯುತ್ತೇನೆ. ತಮ್ಮೆಲ್ಲ ಮಕ್ಕಳಿಗೂ ಆಗಿನ ಕಾಲದಲ್ಲೇ, ಅದು ಸರ್ಕಾರಿ ಶಾಲೆಗಳಲ್ಲಿಯೇ ಓದಿಸಿ ಕೊನೆಗೆ ಉನ್ನತ ಸರ್ಕಾರಿ ನೌಕರರನ್ನಾಗಿ ಮಾಡಿದುದು ವಾಸಪ್ಪ ಮತ್ತು ಅವರ ಹೆಂಡತಿಯ ಪರಿಶ್ರಮವೇ ಹೊರತು ಅವರ ಮಕ್ಕಳ ಜಾಣ್ಮೆ ಎಂದು ನನಗೇನೂ ಅನ್ನಿಸುತ್ತಿಲ್ಲ. ಆದರೆ ಈಗ ಈ ಅಸಹಾಯಕ ವೃದ್ಧರನ್ನು ಮೂಲೆಗುಂಪಾಗಿಸಿದ ಹಿರಿಮೆ ಮಾತ್ರ ಈ ಮಕ್ಕಳದೇ ಎಂದು ಇಡೀ ಊರಿಗೆ ಗೊತ್ತಿರುವ ವಿಷಯ. ವಾಸಪ್ಪನವರಿದ್ದುದು ಸುಮಾರಾದ ಪಟ್ಟಣವೇ, ಆದರೆ ಓದಿಗೆಲ್ಲ ಅವಕಾಶ ಕಡಿಮೆ. ಹಾಗಾಗಿ ಮಕ್ಕಳನ್ನೆಲ್ಲ ದೂರಿಗೆ ಕಳಿಸಿ ಓದಿ ಒಳ್ಳೆ ಕೆಲಸ ಗಿಟ್ಟಿಸಿಕೊಳ್ಳಲಿ, ಆಮೇಲೆ ಬಂದು ನಮ್ಮ ಜೊತೆಯೇ ಸುಖವಾಗಿ ಇರಲಿ ಎಂದು ಸುಂದರ ಕನಸು ಕಟ್ಟಿದ್ದರು. ತಾವು ಹಗಲಿರುಳು ಗದ್ದೆಯಲ್ಲೇ ಕಷ್ಟಪಟ್ಟು ದುಡಿಯುತ್ತಿದ್ದರೆ ಹೊರತು ತಮ್ಮೊಬ್ಬ ಮಕ್ಕಳಿಗೂ ಗದ್ದೆಯ ಕಠಿಣತೆಯನ್ನು ತೋರಿಸುವುದಿರಲಿ ಹೇಳುತ್ತಲೂ ಇರಲಿಲ್ಲ. ಸರಿ, ಹೀಗೆ ಸುಖದಲ್ಲೇ ಬೆಳೆಸಿದ ಇವರ ಮಕ್ಕಳಿಗೆ ಉದ್ಯೋಗ ದೊರಕಿದುದು ಇವರ ಪುಣ್ಯವೆಂದು ಸುಖಿಸುತ್ತಾ ಕನಸಿನ ಗಾಳಿಗೊಬ್ಬರ ಕಟ್ಟಿದುದು ಈ ದಂಪತಿಗಳ ಮುಗ್ಧತೆಯೆನ್ನಲೋ ಅಜ್ಞಾನವೆನ್ನಲೋ ಏನು ಹೇಳಲು ನನಗೆ ತೋಚುತ್ತಿಲ್ಲ. ಏಕೆಂದು ಕೇಳಿದಿರಾ? ಮತ್ತೇನು, ಯಾವುದೋ ಒಂದು ನೌಕರಿಗಿಟ್ಟಿಸಿ ತಮ್ಮ ಜೀವನ ಸಾಗಿಸಬೇಕೆಂದು ಇವರ 3 ಮಕ್ಕಳು ಹೆಣಗಾಡಿದರೆ ಹೊರತು ಯಾರೊಬ್ಬರು ತಮ್ಮ ತಂದೆ ತಾಯಿಯ ಕನಸೇನು ಎಂದು ಕೇಳುವುದಿರಲಿ, ಅದರ ಬಗ್ಗೆ ಯೋಚಿಸಲೂ ಇಲ್ಲ. ಕೆಲಸ ಕೈಗೆ ಬಂದ ತಕ್ಷಣ ತಮ್ಮ ಹೆತ್ತವರು ದುಡ್ಡಿಗಾಗಿಯೇ ಕಾಯುತ್ತಿರುವ ಭೂತಗಳಂತೆ ಎಂದು ಅನುಮಾನಿಸಲು ಶುರು ಮಾಡಿದ ಇವರ ಮಕ್ಕಳು ತಮ್ಮ ಕೈ ಹಿಡಿಯುವವರ ಬಗ್ಗೆ ಕನಸು ಕಾಣಲು ನಿಂತಿದ್ದೇ ತಡ ಒಬ್ಬರ ನಂತರ ಮತ್ತೊಬ್ಬರು ಮದುವೆ ಮಾಡಿಕೊಂಡರು. ಅಲ್ಲಿಗೆ ತಮ್ಮ ಮಕ್ಕಳ ಬಗ್ಗೆ ಊರಿಡೀ ಹೊಗಳಿಕೊಂಡು ತಿರುಗುತ್ತಿದ್ದ ವಾಸಪ್ಪ ದಂಪತಿಗಳಿಗೆ ಇವರು ತಾವು ಬೆಳೆಸಿದ ಮಕ್ಕಳೇನಾ ಎಂದು ಅನ್ನುವಂತಾಯಿತು. ಇದಕ್ಕೆ ಕಾರಣ ಮಾಮೂಲು ಅದೇ. ತಮ್ಮ ಜೋಡಿಗಳಿಗೆ ನೋವಾಗದಂತೆ ತಮ್ಮ ಹೆತ್ತವರೇ ಅವರ ಬಿಟ್ಟಿ ಆಳುಗಳಾಗಿರಬೇಕೆಂದು ಅಪೇಕ್ಷಿಸುವ ತಮ್ಮ ಮಕ್ಕಳ ಬದಲಾದ ನಡೆನುಡಿ. ಹೋಗಲಿ ಬಿಡು, ಇನ್ನು ಮದುವೆಯಾಗಿ ವರ್ಷವೂ ಆಗಿಲ್ಲ, ನಿಧಾನಕ್ಕೆ ತಮ್ಮ ಸೊಸೆಯಂದಿರು ನನ್ನ ಅಡುಗೆ ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತಾರೆ ಎಂದು ದಿನವೂ ರುಚಿಯಾಗಿ ಅಮ್ಮನಂತೆ ತನ್ನ ಸೊಸೆಯರನ್ನು ನೋಡಿಕೊಳ್ಳುತ್ತಿದ್ದ ಸಾವಿತ್ರಮ್ಮನವರಿಗೆ ತಮ್ಮ ಮೊಮ್ಮಕ್ಕಳು ಹುಟ್ಟಿ ಬಂದರೂ
ಅಡುಗೆ ಮನೆ ಕೆಲಸದ ಜೊತೆ 7 ಮಕ್ಕಳನ್ನು ಸಾಕುವ ಬೋನಸ್ ಕೆಲಸ ಸಿಕ್ಕಿತು. ಸರಿ, ಮುಂದೆ ಈ ಮೊಮ್ಮಕ್ಕಳು ದೊಡ್ಡವರಾಗಲಿ, ಆಮೇಲೆ ಸೊಸೆಯಂದಿರು ತಮ್ಮನ್ನು ರಾಜರಾಣಿಯಂತೆ ನೋಡಿಕೊಳ್ಳುತ್ತಾರೆ ಎಂದು ಕಾಯುತ್ತಾ ಬಂದಿರುವ ವಾಸಪ್ಪ ದಂಪತಿಗಳಿಗೆ ತಮ್ಮ ಮೊಮ್ಮಕ್ಕಳು ಬೆಳೆದು ಮದುವೆ ವಯಸ್ಸಿಗೆ ಬಂದರೂ ಕೂಡ ಮನೆ ಗದ್ದೆ ಜವಾಬ್ದಾರಿ ನೋಡಿಕೊಳ್ಳುವ ಕೆಲಸಕ್ಕೆ ತಮ್ಮ ಮಕ್ಕಳು ಕೈ ಹಾಕುವುದಿರಲಿ, ಸಹಾಯವನ್ನೂ ಮಾಡಲಿಲ್ಲ ನೋಡಿ. ಸಾಲದಕ್ಕೆ ದೂರುಗಳಿಗೆ ತಮ್ಮ ಕೆಲಸದ ಮೇಲೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಸ್ವತಂತ್ರವಾಗಿ ತಮ್ಮ ಸಂಸಾರದೊಡನೆ ಬದುಕಲು ಹೋಗಿರುವ ತಮ್ಮ ಮಕ್ಕಳ ಫೋನಿಗೂ ಕೂಡ ಕಾಯುತ್ತಾ ಕಣ್ಣೀರಿಡುತ್ತಾ ತಮ್ಮ ಕನಸನ್ನು ನೆನೆಸಿಕೊಂಡು ಕೊರಗುವುದೇ ಈ ವೃದ್ಧರ ಜೀವನವಾಗಿ ಬಿಟ್ಟಿದೆ. ತಮ್ಮ ಮಕ್ಕಳಿಗೆಂದು ಅದು ಇದು ಕೊಡಿಸಿ ಚೊಕ್ಕವಾಗಿ ಕಟ್ಟಿಸಿದ ಮನೆಯಲ್ಲಿ ಇವರಿಬ್ಬರೇ ಮಕ್ಕಳ ನೆನಪನ್ನು ಮಾಡಿಕೊಂಡು ಇಲ್ಲದ ಕೊರಗನ್ನು ಅಂಟಿಸಿಕೊಂಡು ಹಾಸಿಗೆ ಹಿಡಿದಿದ್ದಾರೆ. ಇವರ ಮಕ್ಕಳಿಗೆ ತಮ್ಮ ಅನಾರೋಗ್ಯದ ವಿಚಾರ ಹೇಳಲು ಯಾವಾಗಲೊಮ್ಮೆಯೋ ಫೋನ್ ಹಾಯಿಸಿದರೆ ಆ ಮಹಾಶಯರಿಗೂ 1 ನಿಮಿಷವೂ ಬಿಡುವಿರದ ಕೆಲಸ ನೋಡಿ. ಅದಿರಲಿ, ಒಬ್ಬ ಮಗನಿಗೆ ತಮ್ಮ ನೋವಿನ ಬಗ್ಗೆ ಹೇಳಿದರೆ ಅವನು, ಏನಪ್ಪ, ನಾನೊಬ್ಬನೇ ನಿಮ್ಮ ಮಗನು, ನಿಮ್ಮ ಇನ್ನಿಬ್ಬ ಮಕ್ಕಳಿಗೂ ಹೇಳಿ, ಯಾವಾಗಲೂ ನಿಮ್ಮ ಗೋಳನ್ನು ಮಾತ್ರ ನನಗೆ ಹೇಳುತ್ತೀರಾ, ಅವರಿಗೂ ಹೇಳಿ, ನನ್ನನ್ನು ಮಾತ್ರ ಏಕೆ ಕಾಡುತ್ತೀರಾ ಎಂದು ಹೇಳಿದ. ಸರಿ, ನಮ್ಮ ಮಕ್ಕಳಿಗೆ ತುಂಬ ಕೆಲಸವಿದೆ, ಇಲ್ಲದಿದ್ದರೆ ಅವರು ಹೀಗೆ ನನಗೆ ಪ್ರತಿಯಾಗಿ ಹೇಳುತ್ತಿರಲಿಲ್ಲ. ಪಾಪ, ತುಂಬ ತಲೆನೋವಿನ ಕೆಲಸ ನಿಭಾಯಿಸಬೇಕು ಅವರು, ನನ್ನಂತೆ ಗದ್ದೆ ಕೆಲಸವಲ್ಲ ನನ್ನ ಮಕ್ಕಳದು ಎಂದು ಇನ್ನು ಅವರ ಸೌಖ್ಯವನ್ನೇ ಬಯಸುತ್ತಿರುವ ವಾಸಪ್ಪ ದಂಪತಿಗಳು ಅದಾವ ಪಾಪ ಮಾಡಿದ್ದರೂ ನೀವೇ ಹೇಳಿ. ಅವರಿಗೆ ಮಕ್ಕಳಿದ್ದು ಕೂಡ ಬಂಜೆತನದ ಒಂಟಿತನದ ಶಿಕ್ಷೆಯನ್ನು ನೀಡುತ್ತಿರುವ ಅವರ ಇಂತಹ ಮಕ್ಕಳನ್ನು ಅವರು ಓದಿಸದೇ ಇದ್ದಿದ್ದರೆ ಚೆನ್ನಾಗಿತ್ತು ಎಂದು ಯಾವಾಗಲೂ ಅವರನ್ನು ನೋಡಿದಾಗ ನನಗೆ ಅನಿಸುತ್ತದೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.